ಇದು ಆರ್ಗ್ಯಾನಿಕ್ ಅರಿಶಿನ ಅಂದರೆ ಹೈಬ್ರಿಡ್ ಅರಿಶಿನ ಅಲ್ಲ. ಈ ಥರ ಬೇರು, ಈ ಬೇರು ನೋಡಿ, ಇದು ಊರಲ್ಲಿ ಬೆಳೆಸೋವಂಥದ್ದು ನಾವು. ಮತ್ತು ಇಲ್ಲಿ ತಂದು ಪುಡಿ ಮಾಡ್ತೀವಿ. 1 ವರ್ಷ, 1.5 ವರ್ಷ, 2 ವರ್ಷ ಇಟ್ಟರೂ ಆ ಪರಿಮಳನ ಕಳೆದು. ಮಲೆನಾಡಿನ ಪ್ಯೂರ್ ತಳಿ. ಇದರ ಹೆಸರು ಬಂದು ಕರಿಮುಂಡ. ಈ ಥರ ವಾಷಿಂಗ್ ಜೆಲ್ ಇದೆ. ಸೊ ಇದ್ರದ್ದು ಏನು ವಿಶೇಷತೆ ಅಂದರೆ 1% ಕೂಡ ಕೆಮಿಕಲ್ ಇಲ್ಲ. ಹಾಗೆ ಈಗ ತುಪ್ಪ ಆಯಿತು, ಹನಿ ತೋರಿಸಿದ್ದಾಯಿತು. ಈಗ ಇದು ಅರಿಶಿನ. ಅರಿಶಿನ ಅಂದರೆ ನಮ್ಮಲ್ಲಿ ಇದು ನಾರ್ಮಲ್ ಅರಿಶಿನ ಅಲ್ಲ, ಇದು ಆರ್ಗ್ಯಾನಿಕ್ ಅರಿಶಿನ ಅಂದರೆ ಹೈಬ್ರಿಡ್ ಅರಿಶಿನ ಅಲ್ಲ ಅಂತ. ಆರ್ಗ್ಯಾನಿಕ್ ಅರಿಶಿನ ಅಂದರೆ ನೋಡಿ, ಈ ಥರ ಬೇರು, ಈ ಬೇರು ನೋಡಿ, ಇದು ಊರಲ್ಲಿ ಬೆಳೆಸೋವಂಥದ್ದು ನಾವು. ಮತ್ತು ಇಲ್ಲಿ ತಂದು ಪುಡಿ ಮಾಡ್ತೀವಿ. ಸೊ ಈ ಆರ್ಗ್ಯಾನಿಕ್ ಅರಿಶಿನ ಇದು ಹೌದು ಅಲ್ಲೋ ಅಂತ ಹೇಗೆ ಕಂಡುಹಿಡಿಬೇಕು ಅಂದರೆ ಡಿಫ್ರೆನ್ಸ್ ನೋಡಿ. ಇದು ನಾರ್ಮಲ್ ಅರಿಶಿನ, ಇದು ಮಾರ್ಕೆಟಲ್ಲಿ ಸಿಗುವಂಥದ್ದು ಹೈಬ್ರಿಡ್. ಇದು ಆರ್ಗ್ಯಾನಿಕ್. ಸೊ ಈ ಅರಿಶಿನ ಪುಡಿ ಮಾಡೋದ್ರಿಂದ ಇದು ನಿಮಗೆ ತಿಂದರೂ ಗೊತ್ತಾಗುತ್ತೆ. ಯಾವುದೇ ಫುಡ್ ಐಟಮಿಗೆ ಹಾಕಿದ್ರೂ ಅದರ ಕಲರಲ್ಲಿ ಕಂಡುಹಿಡಿಬೋದು. ಮತ್ತು ಆ ಫ್ಲೇವರ್ ಇದೆಯಲ್ಲ, ಏನು ಅಷ್ಟು ಘಮ ಘಮ ಅಂತದೆ. ಮತ್ತು 1 ವರ್ಷ, 1.5 ವರ್ಷ, 2 ವರ್ಷ ಇಟ್ಟರೂ ಆ ಪರಿಮಳನ ಕಳ್ಕೊಳ್ಳಲ್ಲ. ಯಾವುದೇ ಅಡಲ್ಟ್ರೇಷನ್ ಇಲ್ಲ, 100% ಪ್ಯೂರ್ ಇದೆ. ಸೊ ಇದು ಕೂಡ ನಮ್ಮ ಹೆಬ್ಬೈಲ್ ಬ್ರ್ಯಾಂಡಲ್ಲಿ ನಿಮಗೆ ಸಿಗುತ್ತೆ. ನಮ್ಮ ಹೆಬ್ಬೈಲ್ ಬ್ರ್ಯಾಂಡಿನ ಅರಿಶಿನ ಪುಡಿ ಇದು ನಮ್ಮ ವೆಬ್ಸೈಟಲ್ಲೂ ಸಿಗುತ್ತೆ. ನಮ್ಮದೇ 2 ಔಟ್ಲೆಟ್ ಇದೆ, ಒಂದು ಸಾಕಾರ ನಗರದಲ್ಲಿ, ಮತ್ತೊಂದು ವಿದ್ಯಾರಣ್ಯಪುರದಲ್ಲಿ. ಅದಲ್ಲದೆ ಬೆಂಗಳೂರಿನಲ್ಲಿರ್ತಕ್ಕಂಥ ಹಲವಾರು ಮಂಗಳೂರು ಸ್ಟೋರು ಮತ್ತು ಆರ್ಗ್ಯಾನಿಕ್ ಔಟ್ಲೆಟ್ಗಳಲ್ಲಿ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಎಲ್ಲ ಕಡೆಗೂ ಕೊಡೋ ಪ್ರಯತ್ನ ಮಾಡಿದ್ದೀವಿ, ನೀವು ಕೇಳಿ ಪಡ್ಕೊಳ್ಳಿ. ಸರ್, ನಮ್ಮ ಹೆಬ್ಬೈಲ್ ಬ್ರ್ಯಾಂಡಲ್ಲಿ ಪೆಪ್ಪರ್ ಕೂಡ ಸಿಗುತ್ತೆ. ಪೆಪ್ಪರ್ ಸಿಗುತ್ತೆ ಅಂದರೆ ಇದು ಮಲೆನಾಡಿನ ಪ್ಯೂರ್ ತಳಿ. ಇದರ ಹೆಸರು ಬಂದು ಕರಿಮುಂಡ. ಈ ಕರಿಮುಂಡದ ವಿಶೇಷತೆ ಏನಂದರೆ ಇದು ತುಂಬ ಪರಿಮಳಭರಿತವಾಗಿರುತ್ತೆ, ಅಂದರೆ ಫ್ಲೇವರ್ಫುಲ್ ಆಗಿರುತ್ತೆ. ಮತ್ತು ಇಳುವರಿ ಕಮ್ಮಿ. ಮಲೆನಾಡಲ್ಲೆಲ್ಲ 5 ರಿಂದ 6 ತಿಂಗಳು ಮಳೆ ಇರೋದರಿಂದ ಈ ಬೆಳೆ ತುಂಬ ನೋಡಿ ಈ ಥರ ಬರುತ್ತೆ. ನೋಡೋದಕ್ಕೆ ಏನು ಭಾಳ ಚೆನ್ನಾಗಿದೆ ಅಂತ ಅಲ್ಲ, ಸೊ ಮಳೆಗೆ ಇದು ಒಳ್ಳೆ ಹೊಂದ್ಕೊಂಡು ತುಂಬ ಚೆನ್ನಾಗೆ ಫ್ಲೇವರು ಮತ್ತು ಖಾರ ಇರ್ಬೋದು ಎಲ್ಲನೂ ತುಂಬ ಚೆನ್ನಾಗಿರುವಂಥ ಒಂದು ಪೆಪ್ಪರಲ್ಲಿ ಸುಮಾರು ವೆರೈಟಿ ಇದೆ. ಒಂದು ಕರಿಮುಂಡ ಇದಾಯಿತು. ಪಣಿಯೂರು ಫಸ್ಟು, ಸೆಕೆಂಡು ಅಂತ ಬರುತ್ತೆ. ಚಂದ್ರ ಅಂತ ಒಂದು ತಳಿ ಬರುತ್ತೆ, ಮತ್ತು ಮಲಬಾರ್ ಅಂತ ಬರುತ್ತೆ. ನಮ್ಮ ಮಲೆನಾಡು ಭಾಗಿನ ಹೆಚ್ಚಿನದಾಗಿ ಮಲೆನಾಡು ಭಾಗದಲ್ಲಿ ಈ ಕರಿಮುಂಡವನ್ನು ಬೆಳೀತಕ್ಕಂಥದ್ದು. ಇದು ಕೂಡ ನಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ. ನಮ್ಮದೇ ಔಟ್ಲೆಟ್ಗಳಿದೆ, ಅಲ್ಲೂ ಸಿಗುತ್ತೆ. ಕೆಲವು ಮಲೆನಾಡು ಶಾಪು ಮತ್ತು ಆರ್ಗ್ಯಾನಿಕ್ ಶಾಪ್ಗಳಲ್ಲಿ ನಮ್ಮ ಹೆಬ್ಬೈಲ್ ಬ್ರ್ಯಾಂಡಿನ ಪೆಪ್ಪರನ್ನು ಕೇಳಿ ತೊಗೊಳ್ಳಿ. ನೋಡಿ ಸರ್, ಇದೊಂದು ನಮ್ಮ ಹೆಬ್ಬೈಲ್ ಬ್ರ್ಯಾಂಡಲ್ಲಿ ಈ ಥರ ವಾಷಿಂಗ್ ಜೆಲ್ ಇದೆ. ಸೊ ಇದ್ರದ್ದು ಏನು ವಿಶೇಷತೆ ಅಂದರೆ 1% ಕೂಡ ಕೆಮಿಕಲ್ ಇಲ್ಲ. ಇದನ್ನು ಸೀಗೆಕಾಯಿ, ಅಂಟುವಳಕಾಯಿ ಮತ್ತು ಕೊಬ್ಬರಿ ಎಣ್ಣೆನ ಬಳಸಿ ಮಾಡಿರುವಂಥದ್ದು. ನಾವು ಈ ಒಂದು ಪಾತ್ರೆ ಆಗಲಿ, ನೆಲ ಆಗಲಿ, ಅಥವಾ ಗ್ಲಾಸ್ ವಾಶ್ ಮಾಡೋಕ್ಕಾಗಲಿ ಎಲ್ಲದಕ್ಕೂ ಇದನ್ನೇ ಬಳಸೋದು. ನೀವು ಇದನ್ನು ಬಳಸೋ ವಿಧಾನ ಹೇಗೆ ಅಂದರೆ, ಇದನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿ ಒರೆಸಿದ್ರೆ ಆಯಿತು. ಗ್ಲಾಸ್ಗೂ ಆಗುತ್ತೆ, ಮತ್ತು ಫ್ಯಾನ್ ಕ್ಲೀನ್ ಮಾಡೋದಕ್ಕೆ, ವೆಹಿಕಲ್ ವಾಶ್ ಮಾಡೋದಕ್ಕೆ, ಬಟ್ಟೆ ವಾಶ್ ಮಾಡೋದಕ್ಕೆ, ಪಾತ್ರೆ ವಾಶ್ ಮಾಡೋದಕ್ಕೆ, ಫ್ಲೋರ್ ಕ್ಲೀನಿಂಗ್, ನೆಲ ವಾಶ್ ಮಾಡೋದಕ್ಕೆ ಎಲ್ಲದಕ್ಕೂ ಒಂದೇ ಜೆಲ್ 100% ಹೆಲ್ಪ್ ಆಗುತ್ತೆ. ಕೆಮಿಕಲ್ ಫ್ರೀ ಕೂಡ, ಯಾರು ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಇದು ಕೂಡ ನಮ್ಮ ವೆಬ್ಸೈಟಲ್ಲಿ ಮತ್ತು ನಾನು ಹೇಳಿದಂಥ ಔಟ್ಲೆಟ್ಗಳಲ್ಲಿ ಸಿಗುತ್ತೆ.